ಇನ್ನು ಬೀದರ್ನಲ್ಲೂ ಕೂಡ ಚಿನ್ನಾಭರಣ ದರೋಡೆಯಾಗಿದೆ. 23 ಲಕ್ಷದಷ್ಟು ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ ಖದೀಮರು. ಬಸವ ಕಲ್ಯಾಣ ನಗರದ ಮಂಟಾಳ ಕ್ರಾಸ್ನಲ್ಲಿ ಆಗಿರುವಂತಹ ದರೋಡೆ ಇದು. ನಿನ್ನೆ ರಸ್ತೆಯ ಮೇಲೆ ಮೊಳೆಗಳನ್ನ ಹಾಕಿ ಕಾರನ್ನ ಪಂಕ್ಚರ್ ಮಾಡ್ತಾರೆ. ಕಾರ್ ನಿಲ್ಲಿಸ್ತಾ ಇದ್ದಂತೆ ಪ್ರವೀಣ್ಗೆ ಚಾಕು ತೋರಿಸಿ ಬೆದರಿಕೆ ಒಡ್ಡಿದ್ದಾರೆ. ಸೊಲ್ಲಾಪುರ ಹೈದರಾಬಾದ್ ಹೈವೇಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಿನ್ನಾಭರಣ ಹಣ ಕದ್ದು 8 ಮುಸುಕುಧಾರಿಗಳು ಪರಾರಿಯಾಗಿದ್ದಾರೆ. ಖತರ್ನಾಕ್ ರಾಬರಿ ಗ್ಯಾಂಗ್ಗೆ ಈಗ ಸದ್ಯ ಪೊಲೀಸರು ಬಲೆ ಬೀಸಿದ್ದಾರೆ. ನೋಡಿ, ಬೆಂಗಳೂರಿನ ಪ್ರಕರಣದ ಬೆನ್ನಲ್ಲೇ ಈಗ ಬೀದರ್ನಲ್ಲೂ ಕೂಡ ಯಾವ ರೀತಿ ದರೋಡೆ ಆಗಿದೆ ಅಂತ. ಈ ಹೈವೇ ಸೊಲ್ಲಾಪುರ ಹೈದರಾಬಾದ್ ಹೈವೇ ಆ ಭಾಗದಲ್ಲಿ ಕಾರನ್ನ ಪಂಕ್ಚರ್ ಮಾಡ್ತಾರೆ ಮೊಳೆಗಳನ್ನ ಹಾಕಿ. ಕಾರ್ ನಿಲ್ಲಿಸ್ತಾ ಇದ್ದಂತೆ ಪ್ರವೀಣ್ ಅನ್ನುವಂಥವರಿಗೆ ಚಾಕು ತೋರಿಸಿ ಬೆದರಿಕೆ ಒಡ್ಡಿ 23 ಲಕ್ಷದಷ್ಟು ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಟೋಟಲ್ ಆಗಿ 8 ಜನ ಇದ್ರು ಅನ್ನೋದನ್ನ ಪ್ರವೀಣ್ ಅವರು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಮುಖಕ್ಕೆ ಮಾಸ್ಕ್ ಹಾಕಿದ್ರು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಈ ದರೋಡೆಗೆ ಬಳಸಿದಂತಹ ಕಾರ್ ನಂಬರ್ ನಕಲಿ ಅನ್ನೋದು ಗೊತ್ತಾಗಿದೆ. ಅದು ಗಂಗಾಧರ್ ಅನ್ನುವಂಥವರಿಗೆ ಸೇರಿದಂತಹ ಕಾರ್ ನಂಬರ್. ನನ್ನ ಕಾರಿನ ನಂಬರ್ ಯಾಕೆ ಬಳಸಿದ್ರೋ ಗೊತ್ತಿಲ್ಲ. ಅಸಲಿ ಸ್ವಿಫ್ಟ್ ಕಾರ್ ಮಾಲೀಕ ಗಂಗಾಧರ್ ಅವರ ಹೇಳಿಕೆ ಇದು. ನಂಬರ್ ಪ್ಲೇಟ್ ಬಳಕೆ ಬಗ್ಗೆ ನನಗೆ ಶಾಕ್ ಆಗಿದೆ. ಟೆನ್ಷನ್ ನಲ್ಲಿ ನನ್ನ ಬಿಪಿ ಜಾಸ್ತಿ ಆಗ್ತಾ ಇದೆ ಅಂತ ಗಂಗಾಧರ್ ಹೇಳಿದ್ದಾರೆ. ಅಸಲಿ ಸ್ವಿಫ್ಟ್ ಕಾರ್ ಮಾಲೀಕ ಗಂಗಾಧರ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನಕಲಿ ಕಾರ್ ನಂಬರ್ ಪ್ಲೇಟ್ ಅನ್ನ ಈ ಗ್ಯಾಂಗ್ ಏನು ಬಳಕೆ ಮಾಡಿತ್ತು? KA03 NC 8052 ಸ್ವಿಫ್ಟ್ ಕಾರಿನ ನಂಬರ್ ಅನ್ನ ಬಳಕೆ ಮಾಡಿತ್ತು. TV9ಗೆ ಕಾರ್ ಮಾಲೀಕ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಗಂಗಾಧರ್ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಹಾಡಾಗಲೇ 7 ಕೋಟಿ 11 ಲಕ್ಷ ಹಣವನ್ನ ಎಟಿಎಂನಲ್ಲಿ ಸಾಗಿಸುತ್ತಿದ್ದ ವೆಹಿಕಲ್ ನಲ್ಲಿದ್ದ ಹಣವನ್ನ ಲೂಟಿ ಮಾಡಿ ರಾಬರ್ಸ್ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಇಂದಿರಾನಗರದಲ್ಲಿರ್ತಕ್ಕಂಥ ಗಂಗಾಧರ್ ಎಂಬುವರ ಇದೇ ಒಂದು ಸ್ವಿಫ್ಟ್ ಕಾರ್ನ ನಂಬರ್ ಅನ್ನ ಅವರು ಬಳಕೆ ಮಾಡಿರ್ತಕ್ಕಂಥ ತಮ್ಮ ಇನೋವಾ ಕಾರ್ಗೆ ಬಳಕೆ ಮಾಡಿರ್ತಕ್ಕಂಥ ನಂಬರ್ KA03 NC 8052 ಈ ನಂಬರ್ ಏನಿದೆ ನೀವು TV9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಸ್ವಿಫ್ಟ್ ಕಾರ್ ನ ನಂಬರ್ ಇದು. ಇದರ ಮೂಲ ಮಾಲೀಕರು ಗಂಗಾಧರ್ ಎಂಬುವರು ಇಂದಿರಾನಗರ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಈ ಒಂದು ಮನೆಯಲ್ಲಿ ವಾಸವಾಗಿದ್ದಾರೆ. ಅವರ ಮನೆ ಬಳಿಯೇ ನಿನ್ನೆಯಿಂದಲೂ ಕೂಡ ವೆಹಿಕಲ್ ಇರ್ತಕ್ಕಂಥದ್ದು. ನಾನು ಅವ್ರನ್ನ ಮಾತನಾಡಿಸ್ ಹೋಗ್ತೇನೆ. TV9 ಜೊತೆಗೆ ಖುದ್ದು ಗಂಗಾಧರ್ ಇರ್ತಕ್ಕಂಥದ್ದು. ಸರ್, ನಿಮ್ಮ ನಂಬರ್ ಪ್ಲೇಟ್ ಅನ್ನ ನಿನ್ನೆ ನಡೆದಂತಹ ರಾಬರಿಯಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ಫೇಕ್ ಮಾಡಿದ್ದಾರೆ ಸರ್, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದು ಪೊಲೀಸ್ ತನಿಖೆ ಮಾಡಿ ಯಾವ ತರ ಈ ನಂಬರ್ ಸಿಕ್ಕಿದೆ ಅಂತ ಅವ್ರು ಫಸ್ಟ್ ಕಂಡುಹಿಡಿಬೇಕು. ಆವಾಗ ಯಾವ ತರ ಅವರು ಇದು ಮಿಸ್ಯೂಸ್ ಆಗಿದೆ ಅಂತ ಅವರೇ ಹೇಳಕ್ಕಾಗೋದು, ಬೇರೆ ಯಾರೂ ಹೇಳಕ್ಕಾಗಲ್ಲ ಅದ್ರ ಬಗ್ಗೆ. ಮತ್ತದು ಫಸ್ಟ್ ಬೇಕಾಗಿರೋದು ಪೊಲೀಸ್ ಅವ್ರನ್ನ ಕಂಡುಹಿಡಿಬೇಕು. 100% ಅವ್ರು ಕಂಡುಹಿಡಿತಾರೆ ಬೇಗನೆ. ಕ್ಲೂ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಸೊ ಐ ಹೋಪ್ ದೇ ವಿಲ್ ಫೈಂಡ್ ಔಟ್. ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ ನಿಮ್ಮ ನಂಬರ್ ಪ್ಲೇಟ್? ಇದು ಪೊಲೀಸ್ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ನನ್ನೇ ಮಧ್ಯಾಹ್ನದ ಮೇಲೆ ಬಂದಿದ್ರು. ಬಂದು ಕೇಳಿದ್ರು ನಿಮ್ದು ಗಾಡಿ ಈ ಥರ ಮಿಸ್ಯೂಸ್ ಆಗಿದೆ ಅಂತ. ಏನು ರೀಸನ್ ಅಂತ ನನಗೆ ಗೊತ್ತಾಗಿಲ್ಲ. ಮತ್ತು TV ನೋಡಿದಾಗ ಗೊತ್ತಾಯಿತು ಇದೇ ಸೇಮ್ ನಂಬರ್ ಅವ್ರು ಯೂಸ್ ಮಾಡಿದ್ದಾರೆ. ನಿಮ್ಮ ನಂಬರ್ ಪ್ಲೇಟ್ ನ ವೆಹಿಕಲ್ ನ ಇನೋವಾ ಕಾರ್ಗೆ ಹಾಕಿದೆ ಅಂತ ಅದರಲ್ಲಿ ತೋರಿಸ್ತಾ ಇದ್ರು. ಆವಾಗ ಗೊತ್ತಾಯ್ತು ನನ್ನ ನಂಬರ್ ಏನೇ ಮಿಸ್ಯೂಸ್. ಅದು ಒಂದು ರೇರ್ ಕೇಸ್ ಅದು. ಯಾಕೆಂದ್ರೆ ಬೆಂಗಳೂರಲ್ಲಿ ಎಷ್ಟೋ ಲಾಟ್ಸ್ ಆಫ್ ಗಾಡಿಗಳಿದೆ. ಅದರಲ್ಲಿ ನನ್ನ ಗಾಡಿನೇ ನಂಬರೇ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಮೇ ಬಿ ರ್ಯಾಂಡಮ್ ತಗೊಂಡಿರ್ಬೇಕು ಅಂತ ಕಾಣುತ್ತೆ. ಯಾವುದೋ ಒಂದು ನಂಬರ್ನ ಹಾಕಿರ್ತಾನೆ, ಬ್ಯಾಡ್ ಲಕ್ ಅಂತ ಹೇಳ್ಬೋದು. ನಂದು ಗಾಡಿ ಬಂದ್ಬಿಟ್ಟಿದೆ, ಅದು ಆ ಥರ ಆಗಿದೆ ಅಂತ ನನಗೆ ಕಾಣುತ್ತೆ. ಈ ರೀತಿ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ನಂಬರ್ ಪ್ಲೇಟ್ ಮಿಸ್ಯೂಸ್ ಆಗುವಂಥದ್ದು, ಇದಕ್ಕೆ ಸಂಬಂಧಪಟ್ಟ ನೀವೆಲ್ಲರೂ ನಂಬರ್ ಪ್ಲೇಟ್ ಇತ್ತೀಚೆಗೆ ಎಲ್ಲರೂ ಬದಲಾಯಿಸಿದ್ದು ಆ ಥರದ್ದು ಏನಾದ್ರು ಮಾಡಿದ್ರೆ ಸರ್? ನೆನಪಿದೆ ಸರ್? ನಾನು ಬದಲಾಯಿಸಿದೆ ಒಂದು ಸರ್ತಿ. ಅದು ಮುಂಚೆ ಈ ಏನಾದ್ರು ಕೇಳೋದು ಆ ಇಂಡಿಯಾ ಅಂತ ಇದ್ದಿದ್ದೆಲ್ಲ ಅದು ಇರಲಿಲ್ಲ. ಮತ್ತದು ಮೊನ್ನೆ ನಾನೊಂದು 2 ವರ್ಷ ಮುಂಚೆ ಇರಬೇಕು ಅಂತ ಕಾಣುತ್ತೆ ಬದಲಾಯಿಸಿದೆ ನಾನು. ಎಲ್ಲಿ ಬದಲಾವಣೆ ಮಾಡಿದ್ರಿ ಅಂತ? ಕಂಪನಿ ಶೋರೂಮಲ್ಲೇ. ಎಲ್ಲ ಕಂಪನಿ ಶೋರೂಮಲ್ಲಿ ನಾನು ಗಾಡಿ ಹೊಸ ಗಾಡಿ ತಗೊಂಡಿದ್ದು. ಕಂಪನಿ ಗಾಡಿಯಲ್ಲಿ ಅದರಲ್ಲಿ ಸರ್ವಿಸ್ ಮಾಡಿಸೋದು ಎಲ್ಲ ಕಂಪನಿನೇ. ಎಷ್ಟು ವರ್ಷಗಳಿಂದ ಬಳಕೆ ಮಾಡ್ತಿದ್ದೀರಾ ವೆಹಿಕಲ್? ಇದು 2018 ಮಾಡಲ್. ಆ ಕಾಲ 45,000 ಕಿಲೋಮೀಟರ್ ಓಡಿದೆ. ನಾನು ಈಗೇನಾಗಿದೆ, ನನಗೆ ಓಲ್ಡ್ ಏಜ್ ಆಗಿದೆ ಅಂತ 70-80 ಇಯರ್ಸ್ ಆಗಿದೆ. ಸೊ ಹಾರ್ಟ್ ಪೇಷಂಟ್ ನಾನು ಜಾಸ್ತಿ ಗಾಡಿನೇ ಹೊರಗಡೆ ತಗೊಳ್ತಾ ಇಲ್ಲ. ಈಗ 3 ದಿವಸ ಮುಂಚೆನೇ ಗಾಡಿ ತಗೊಂಡಿದ್ದು. ವೆಜಿಟೇಬಲ್ ತಗೊಳ್ಳೋಕೆ ಹೋದೆ, ಅಷ್ಟೇ ಒಂದು ನಿಲ್ಲಿಸಿದೆ. ಇಷ್ಟೇ ನಾನು ಒಂದು ಗಾಡಿ ಒಂದು ಓಡಬೇಕಾ, ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆಗಬೇಕಲ್ಲ ಅಂತ ಒಂದು ಸ್ವಲ್ಪ ಈ ವೆಜಿಟೇಬಲ್ ತಗೊಳ್ಳೋದಕ್ಕೆ ಅದಕ್ಕೆಲ್ಲ ತಗೊಂಡೋಗಿದ್ದೀನಿ. ಅದು ಕೂಡ ಇಲ್ಲ. ಇದಿಷ್ಟು ಕೂಡ ಈ ಒಂದು ಕಾರ್ನ ಮಾಲೀಕರಾಗಿರ್ತಕ್ಕಂಥ ಗಂಗಾಧರ್ ಅವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.